ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಸವ್ಯ ಸಂತೋಷ್ ಕನ್ನಡ ವ್ಲಾಗ್ಸ್. ಸೊ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ. ಸೊ ನಾನಿವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ವೀಕ್ ಆಫ್ ನಂದು. ಸೊ ಟ್ಯೂಸ್ಡೇ ವ್ಲಾಗ್ ಇದು. ನಾನು ವೆಡ್ನೆಸ್ಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಾಯ್ಸ್ ಓವರ್ ಕೂಡ ವೆಡ್ನೆಸ್ಡೇನೇ ಕೊಡ್ತಾ ಇರೋದು. ಟೈಮ್ ಇರೋದಿಲ್ಲ ಹಾಗಾಗಿ. ಸೊ ಎಲ್ಲರೂ ಹೇಗಿದ್ದೀರಾ ಗೈಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮನೆ ಕೆಲಸಗಳಿತ್ತು, ಸೊ ಹಾಗಾಗಿ ಮುಗಿಸ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆನೇ ನೀರು ಬಂದಿತ್ತು, ಸೊ ಹಾಗಾಗಿ ಎಲ್ಲ ಕೆಲಸಗಳು ಬೇಗನೆ ಆಯಿತು. ಸೊ ಫ್ರೆಂಡ್ಸ್, ನೋಡ್ತಿರ್ಬೋದು ಅಮ್ಮ ಬೆಳಿಗ್ಗೆನೇ ಎದ್ದು ಪೂಜೆ ಮಾಡ್ತಾ ಇದ್ದಾರೆ. ಸೊ ನಾನು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೆ, ಹಾಗಾಗಿ ಅಮ್ಮನೇ ಬೇಗ ಎದ್ದು ದೇವ್ರ ಪೂಜೆನ ಮುಗಿಸಿದ್ರು. ಸೊ ಮಕ್ಕಳಿಗೆಲ್ಲ ಲಂಚ್ ಪ್ರಿಪೇರ್ ಮಾಡಿ ಬಾಕ್ಸ್ಗೆ ಎಲ್ಲ ಲಂಚ್ನ ಹಾಕಿ ಕಳಿಸಿ ಸ್ಕೂಲಿಗೆ ಕಳಿಸಿ ಆದಮೇಲೆ ಅಮ್ಮ ಅಂದರು ಸಾಂಬಾರಿದೆ, ಸ್ವಲ್ಪ ರೈಸ್ ಮತ್ತು ಮುದ್ದೆ ಮಾಡಿಬಿಡು ಅಜ್ಜಿಗೆ ಅಂತೇಳಿ. ಸೊ ಹಾಗಾಗಿ ನಾನು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ಜಸ್ಟ್ ಒಬ್ರಿಗೆ ಮಾತ್ರ, ಅಂದರೆ ಅಜ್ಜಿಗೆ. ಅವರಿಗೆ ಬೆಳಗ್ಗೆ ಮುದ್ದೆ ತಿಂದರೆ ಅವರು ಇನ್ನು ಮಧ್ಯಾಹ್ನ ಊಟ ಮಾಡೋದಿಲ್ಲ, ಡೈರೆಕ್ಟ್ ಸಂಜೆ ಊಟ ಮಾಡ್ತಾರೆ. ಸೊ ಹಾಗಾಗಿ ಸಾಂಬಾರಿತ್ತಲ್ಲ, ತರಕಾರಿ ಸಾಂಬಾರು ಅಂತ ಹೇಳಿ ನಾನು ಇವಾಗ ಅವರೊಬ್ರಿಗೋಸ್ಕರ ಮುದ್ದೆ ಮಾಡ್ತಾಯಿದ್ದೀನಿ. ಸೊ ಮುದ್ದೆ ಕಟ್ಟಿದ್ದಾಯಿತು. ಇವಾಗ ಸಾಂಬಾರು ಹಾಕಿ ಇವಾಗ ಅಜ್ಜಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ. ಮಕ್ಕಳಿಗೆ ಲಂಚ್ಗೆ ಅಂತ ಹೇಳಿ ಚಪಾತಿ ಮಾಡಿದ್ದೆ. ಸೊ ಆ ಚಪಾತಿ ಹಿಟ್ಟು ಇನ್ನೊಂದು ಸ್ವಲ್ಪ ಉಳ್ಕೊಂಡಿತ್ತು. ಸೊ ನನಗೆ ಮತ್ತು ನನ್ನ ಮಗಳಿಗೆ ಅಂದ್ಬಿಟ್ಟು ಇನ್ನೊಂದು 3-4 ಚಪಾತಿ ಆಗ್ತಾಯಿತ್ತು ಅಷ್ಟೇ. ಆ ಹಿಟ್ಟು ಇನ್ನು ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಮುದ್ದೆ ತಿನ್ನಲಿಲ್ಲ, ಚಪಾತಿ ಮಾಡ್ಕೊಳ್ತಾ ಇದ್ದೆ ನನಗೆ ಮತ್ತು ನನ್ನ ಮಗಳಿಗೆ. ಸೊ ಫ್ರೆಂಡ್ಸ್, ಹಾಗೆಯೇ ಇನ್ನೊಂದು ಖುಷಿಯ ವಿಚಾರ ಏನಂದರೆ, ನನ್ನ ಚಾನಲ್ನಲ್ಲಿ 500+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಆದಷ್ಟು ಬೇಗ 1000 ರೀಚ್ ಆಗಲಿ. ಇವಾಗ ನಾನು ಅರ್ಧ ಮೈಲಿ ದಾಟಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಅರ್ಧ ಮೈಲಿ ದಾಟಿದ್ರೆ ನನ್ನ ಒಂದು ಚಾನಲ್ಲು ಮಾನಿಟೈಸ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗುತ್ತೆ. ಅಂದರೆ ಅದಕ್ಕೆ 4000 ಅವರ್ಸ್ ವಾಚ್ ಅವರ್ಸ್ ಕೂಡ ಬೇಕಾಗುತ್ತೆ. ಸೊ ಅದನ್ನು ಸಹ ಆದಷ್ಟು ಬೇಗ ರೀಚ್ ಆಗಲಿ ಅಂತ ಭಗವಂತನಲ್ಲಿ ಹಾಗೆ ನಿಮ್ಮಲ್ಲಿ ನಾನು ಪ್ರಾರ್ಥಿಸ್ತೀನಿ. ದಯವಿಟ್ಟು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನಾನೊಬ್ಬ ವರ್ಕಿಂಗ್ ವುಮನ್ ಆಗಿರೋದ್ರಿಂದ ಮನೆಯಲ್ಲಿ ಹಾಗೆ ವರ್ಕ್ನಲ್ಲಿ ಎರಡು ಕಡೆ ಶಫಲ್ ಮಾಡಬೇಕು ನನ್ನ ಲೈಫನ್ನು. ಸೊ ಹಾಗಾಗಿ ವ್ಲಾಗ್ಗಳು ಕಂಟಿನ್ಯೂ ಆಗಿ ಬರೋಕ್ಕೆ ಅಂದರೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ನಾನು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಮತ್ತು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ 1000 ರೀಚ್ ಆದ ತಕ್ಷಣ ಒಂದು ಚಿಕ್ಕ ಸೆಲೆಬ್ರೇಷನ್ ಸಹ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬಾ ಬೇಕು ನನಗೆ. ಸೊ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ನನ್ನ ಹತ್ರ ಇರುವಂಥ ಜ್ಯುವೆಲ್ರಿನ ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು, ಇದೆಲ್ಲ ನನ್ನ ಜ್ಯುವೆಲ್ರಿ ಕಲೆಕ್ಷನ್. ಹಾಗೆಯೇ ಇನ್ನೂ ಒಂದು ಕ್ಲಾರಿಟಿ ಕೊಡ್ತೀನಿ, ಇದು ನನ್ನ ಗೋಲ್ಡ್ ಜ್ಯುವೆಲ್ರಿ ಅಲ್ಲ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ. ಇದೆಲ್ಲ ಫಂಕ್ಷನ್ ವೇರು. ಸೊ ಇದರ ಒಂದು ಕಲೆಕ್ಷನ್ನ ನಾನು ನಿಮ್ಮೆಲ್ರಿಗೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ನಾನು ಅದರದ್ದು ಒಂದು ಲಿಂಕನ್ನು ಆನ್ಲೈನಲ್ಲಿ ಇದೆಲ್ಲನೂ ಪರ್ಚೇಸ್ ಮಾಡಿರೋದು. ಇದರ ಲಿಂಕ್ ಸಿಕ್ಕಿದ್ರೆ ಖಂಡಿತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಜನ ಏನಂತಂದರೆ ನಮ್ಮ ವ್ಯಕ್ತಿತ್ವನ ಒಡವೆಗಳಿಂದ ಅಳಿತಾರೆ, ಅದರಲ್ಲೂ ಚಿನ್ನದ ಒಡವೆಗಳಿಂದ ಅಳಿತಾರೆ. ಸೊ ಇದು 100ಗೆ 200% ಸತ್ಯ. ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ. ಅಂದರೆ ನನ್ನ ಹತ್ತಿರದ ಮನುಷ್ಯರಿಂದ ಹೇಳ್ತಾ ಇರೋದು, ಸಂಬಂಧ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ನನ್ನ ಹತ್ತಿರದ ಮನುಷ್ಯರಿಂದ ಈ ಒಂದು ಅವಮಾನಗಳನ್ನು ಅನುಭವಿಸಿರ್ತೀವಲ್ವ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಫ್ರೆಂಡ್ಸ್, ಇದು ಮೊದಲನೇ ಒಂದು ಸರ. ಇದು ರೀಸೆಂಟಾಗಿ ತೊಗೊಂಡಿದ್ದು, ಅಂದರೆ ಒಂದು 2-3 ಮಂತ್ಸ್ ಬ್ಯಾಕ್ ತೊಗೊಂಡಿದ್ದು. ನನಗೆ ಆ್ಯಕ್ಚುಲಿ ಇದು ಇಷ್ಟ ಆಗಲಿಲ್ಲ, ಬಟ್
ಆದರೂ ಇರಲಿ ಅಂತ ಇಟ್ಕೊಂಡೆ, ಯಾಕಂದರೆ ರಿಟರ್ನ್ ಆಪ್ಷನ್ ಇದಕ್ಕೆ ತೋರಿಸ್ಲೇ ಇಲ್ಲ. ಸೊ ಹಾಗಾಗಿ ಇಟ್ಕೋಬೇಕಾಯಿತು. ಬಟ್ ವೇರ್ ಮಾಡಿದಾಗ ಓಕೆ, ನನಗೆ ಇಷ್ಟ ಆಯಿತು. ಈ ರೀಸೆಂಟಾಗಿ ಇವಾಗ ತಾನೇ ಯಾವುದು ಸಂಕ್ರಾಂತಿ ಹಬ್ಬ ಆಯ್ತಲ್ವ, ಆವಾಗ ನಾನು ವೇರ್ ಮಾಡಿ ಅದನ್ನು ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು ನೀವು, ಲಾಸ್ಟ್ ವ್ಲಾಗಲ್ಲಿ ಸಿಗುತ್ತೆ. ಸೊ ಇದು ಸೆಕೆಂಡ್ ಡಿಸೈನು. ಅಂದರೆ ಇದು ಬರೀ ಚೈನ್ ಬಂದಿತ್ತು ಅಷ್ಟೇ. ಈ ಒಂದು ಡಾಲರು ಬೇರೆ ಒಂದು ಸರದ್ದು, ಅಂದರೆ ನೆಕ್ ಪೀಸ್ದು, ಅದನ್ನ ತೆಗೆದು ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಯಾಕೆಂದರೆ ಆ ಸರ ಹಾಳಾಯಿತು, ಅಂದರೆ ಕಲರೆಲ್ಲ ಶೇಡ್ ಆಗೋಯಿತು. ಸೊ ಹಾಗಾಗಿ ಅದ್ರದ್ದು ಪೆಂಡೆಂಟ್ ಸಕ್ಕತ್ತಾಗಿತ್ತು, ಹಾಗಾಗಿ ಈ ಒಂದು ಸರಕ್ಕೆ ಮ್ಯಾಚ್ ಮಾಡಿದ್ದೀನಿ. ಈ ಪ್ಲ್ಯಾನ್ ನಂದಲ್ಲ, ನಮ್ಮ ಅಕ್ಕಂದು. ಸೊ ಚೆನ್ನಾಗಿದೆ ಅಂದ್ಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಿದ್ದಾರೆ. ಸೊ ಸಿಕ್ತು, ಅದನ್ನು ತೋರಿಸ್ತಾ ಇದ್ದೀನಿ. ಅದ್ರದ್ದು ಲಿಂಕು ಚೈನ್ದು ಸಿಗುತ್ತೆ, ಬಟ್ ಈ ಒಂದು ಸರ ಇದು ಪೆಂಡೆಂಟ್ ಇದೆಯಲ್ಲ ಅದ್ರದ್ದು ಸಿಗಲ್ಲ, ಯಾಕಂದರೆ ಅದು ಅಂಗಡಿನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದು ಥರ್ಡ್ ಒನ್ ಸರ ನೀವು ನೋಡ್ತಿರ್ಬೋದು. ಇದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು, ಆಗಲೇ 1.5 ಇಯರ್ ಆಯಿತು. ಬಟ್ ಕಲ್ಲರು, ಈ ಒಂದು ಸ್ಟೋನ್ಸು ಯಾವುದೂ ಹಾಳಾಗಿಲ್ಲ, ತುಂಬಾ ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ. ಯಾಕಂದರೆ ರೆಗ್ಯುಲರ್ ಯೂಸೇನಲ್ಲ ನೋಡಿ, ಫಂಕ್ಷನ್ ವೇರ್, ಹಾಗಾಗಿ ಇದು ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ ಇರುವಂಥ ಕಲೆಕ್ಷನಲ್ಲಿ ನಾನು ಇದು ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂಥದ್ದು, ನೀವು ನೋಡ್ತಿರ್ಬೋದು. ಆ ಲಿಂಕ್ಗಳು ಸಿಕ್ಕಿದ್ರೆ ಖಂಡಿತ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಫ್ರೆಂಡ್ಸ್, ಇದು ಫೋರ್ತ್ ಒನ್ ಸರ. ಸ್ಯಾರಿ ಕಲರ್ಗೆ ಅಂತ ಹೇಳಿಬಿಟ್ಟು ನಾನು ಮ್ಯಾಚಿಂಗ್ ಸರ ಬೇಕಿತ್ತು, ಹಾಗಾಗಿ ಸರ್ಚ್ ಮಾಡಿದಾಗ ಈ ಒಂದು ಕ್ರಿಸ್ಟಲ್ ಸ್ಟೋನ್ಸ್ ಏನಿದೆ, ಕ್ರಿಸ್ಟಲ್ ಬೀಡ್ಸ್ ಸರನ ಚೂಸ್ ಮಾಡಿದೆ. ತುಂಬಾ ಲೈಕ್ ಆಯಿತು ನನಗೆ, ವೇರ್ ಮಾಡಿದಾಗನೂ ಅಷ್ಟೇ ಅಫಿಷಿಯಲ್ ಲುಕ್ ಕೊಡ್ತಾಯಿತ್ತು. ಸೊ ಹಾಗಾಗಿ ತುಂಬ ಇಷ್ಟ ಆಗಿ ಇಟ್ಕೊಂಡಿದ್ದೀನಿ, ಇದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 1 ಇಯರ್ 1 ಮಂತ್ ಆಗಿದೆ ನಾನು ಈ ಸರನ ತೊಗೊಂಡು. ಲಾಸ್ಟು ಮೇಲ್ಕೋಟೆ ಹೋಗಿದ್ವಿ ನೋಡಿ, ಆವಾಗ ಅದಕ್ಕೆ ಅಲ್ಲಿ ಉಟ್ಕೊಳ್ಳೋಕ್ಕೆ ಅಂತ ಒಂದು ಸ್ಯಾರಿ ತೊಗೊಂಡಿದ್ದೆ, ಹೊಸ ಸ್ಯಾರಿ. ಆ ಸ್ಯಾರಿಗೆ ಸರ ಬೇಕಿತ್ತು, ಆವಾಗ ಮ್ಯಾಚ್ ಮಾಡ್ಕೊಂಡಿದ್ದಂಥ ಸರ. ಇದು ನೀವು ನೋಡ್ತಿರೋದು, ಇದು ಸಹ ಮೀಶೋದಲ್ಲೇ ತರಿಸಿರುವಂಥದ್ದು. ಇದರಲ್ಲಿ 2 ಸರ ಬಂದಿದೆ, ಒಂದು ಶಾರ್ಟು, ಒಂದು ಲಾಂಗು. ಒಂದು ಶಾರ್ಟ್ ತೋರಿಸ್ದೆ ನೋಡಿ, ಇದು ಲಾಂಗ್ ಸರ. ಸುತ್ತ ಕಾಸು ಬಂದಿದೆ, ಕಾಸಲ್ಲಿ ಲಕ್ಷ್ಮಿ ಡಿಸೈನ್ ಮಾಡಿದ್ದಾರೆ. ಸೊ ಸಕ್ಕತ್ತಾಗಿದೆ, ಅಫಿಷಿಯಲ್ ಲುಕ್ ಆ್ಯಂಡ್ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ಟ್ರೆಡಿಷ್ನಲ್ ಫಂಕ್ಷನ್ಗೆ ಮತ್ತು ಮದುವೆಗಳಿಗೆ ಎಲ್ಲ ಆರಾಮಾಗಿ ವೇರ್ ಮಾಡ್ಕೊಂಡು ಹೋಗ್ಬೋದು. ಇದು ಆರ್ಟಿಫಿಷಿಯಲ್ ಥರ ನಿಜವಾಗ್ಲೂ ಅನಿಸೋದಿಲ್ಲ, ಯಾಕಂದರೆ ಈ ಡಿಸೈನಲ್ಲಿ ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ ಗೋಲ್ಡ್ ಸರಗಳನ್ನ ಮಾಡಿಸ್ಕೊಳ್ಳೋವಂಥದ್ದು. ಸೊ ತುಂಬಾ ಚೆನ್ನಾಗಿದೆ, ಎಲಿಗೆಂಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಸರದ್ದು ಇದು ಇಯರಿಂಗು ನೋಡ್ತಿರ್ಬೋದು. ನಮ್ಮ ಮನೆಯಲ್ಲಿ ಬೆಳಕು ತುಂಬಾ ಇತ್ತು. ನಾನು ವಿಡಿಯೋ ಮಾಡ್ತಾ ಇರೋದು 12:30 ಟೈಮಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಆ ಟೈಮಲ್ಲಿ ಜಾಸ್ತಿ ಬೆಳಕು ಬರ್ತಾ ಇರುತ್ತೆ, ಸೊ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಯಾವಾಗಾದರೂ ವೇರ್ ಮಾಡಿದಾಗ ನಾನು ತೋರಿಸ್ತೀನಿ. ಬಟ್ ಡಿಸೈನ್ ಅಂತೂ ನೀಟಾಗಿ ಕಾಣಿಸ್ತದೆ ಯಾವ ಥರ ಇದೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಸರಗಳಲ್ಲೂ ಲಕ್ಷ್ಮಿ ಪೆಂಡೆಂಟ್ ಇದೆ, ನೀವು ನೋಡ್ತಿರ್ಬೋದು. ಇದು ಆಲ್ಮೋಸ್ಟ್ 2 ಇಯರ್ಸ್ ಹತ್ತತ್ರ ಆಗ್ತಾಯಿದೆ. ನಾನು ರಿಲಯನ್ಸ್ ಟ್ರೆಂಡ್ಸಲ್ಲಿ ವರ್ಕ್ ಮಾಡಬೇಕಾದ್ರೆ ಫಸ್ಟು ಸರ ತೊಗೊಂಡಿದ್ದು ನಾನು ಇದನ್ನು. ಅಂದರೆ ತುಂಬ ಕಮ್ಮಿ ಬೆಲೆಗೆ ಸಿಕ್ಕಿದಂಥ ಸರ ಇದು, ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು. ಇದು ಯಾವಾಗಲೂ ಸ್ಟಾರ್ಟಿಂಗ್ ಬಂದಾಗ 799 ಈ ಥರ ತೋರಿಸ್ತಾ ಇತ್ತು ಮೀಶೋ ಆ್ಯಪ್ನಲ್ಲಿ. ಅದಾದಮೇಲೆ ತುಂಬ ದಿನ ಬಿಟ್ಕೊಂಡು ನೋಡಿದಾಗ ಈ ಒಂದು ಡಿಸೈನ್ನ ಲೈಕ್ ಮಾಡಿ ಇಟ್ಟಿದ್ದೆ. ಆವಾಗ 399ಗೂ ಆಫರ್ ಮಾಡಿದರು ಇದನ್ನ. ಸೊ ತೊಗೊಂಡಿದ್ದೆ ನಾನು ಅವಾಗ. ಇದ್ರದ್ದು ಯಾವುದು ಈ ಸರದ್ದು ಇಯರಿಂಗ್ಸ್ ಬಂದು ಈ ಥರ ಇದೆ. ಇದು ಇಯರಿಂಗ್ಸಲ್ಲೂ ಸಹ ಲಕ್ಷ್ಮಿ ಪೆಂಡೆಂಟ್ ಬಂದಿರುವಂಥದ್ದು. ಸೊ ತುಂಬಾ ಚೆನ್ನಾಗಿದೆ, ಲಕ್ಷ್ಮಿ ಡಿಸೈನ್ ಮಾಡಿದ್ದಾರೆ. ಈ ಸರ ನೋಡ್ತಿದ್ದೀರಲ್ಲ, ಇದು ನನ್ನ ಮಗನ ಪ್ರೆಗ್ನೆಂಟಲ್ಲಿ ತೊಗೊಂಡಿದ್ದು ನಾನು. ಆಲ್ಮೋಸ್ಟ್ 8 to 9 ಇಯರ್ಸ್ ಆಗ್ತಾಯಿದೆ. ಕಲರಂತೂ ಒಂದು ಸ್ವಲ್ಪನೂ ಹಾಳಾಗಿಲ್ಲ, ಬಟ್ ಸ್ಟೋನ್ಸ್ ಏನಿದೆ ಅದು ಸ್ವಲ್ಪ ಬಿದ್ದೋಗಿದೆ ಅಂತಲೇ ಹೇಳ್ಬೋದು. ಬಟ್ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ, ಅದಕ್ಕೆ ನಾನು ಹಾಗೆ ಇಟ್ಟಿದ್ದೀನಿ. ತುಂಬ ಏನು ವೇರ್ ಮಾಡೋದಿಲ್ಲ, ಯಾವಾಗಾದರೂ ಈ ಸರ ಹಾಕ್ಕೋಬೇಕು ಅನ್ನಿಸ್ದಾಗ ಹಾಕ್ಕೊಳ್ಳೋದಷ್ಟೇ. ಸೊ ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತಾ ಇರುವಂಥದ್ದು ತುಂಬ ಸಿಂಪಲ್ ಸರ ಅಂತಲೇ ಹೇಳ್ಬೋದು. ಡಬಲ್ ಲೇಯರ್ ಬಂದಿದೆ, ಗುಂಡನ್ ಸರ ಅಂತ ಹೇಳ್ತೀವಿ ನಾವು. ಆ ಥರದಲ್ಲಿ ಒಂದು ಶಾರ್ಟ್ ಒಂದು ಲಾಂಗ್, ಆ ಥರ 2 ಲೇಯರ್ ಬಂದಿರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ಸ್ಯಾರಿಗೂ ಒಳ್ಳೆ ಲುಕ್ ಕೊಡುತ್ತೆ. ಸೊ ಫೈನಲ್ ಆಗಿ ನನ್ನ ಸರಗಳನ್ನ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು.
ಸೊ ಫ್ರೆಂಡ್ಸ್, ಸಂಜೆ ಆಯಿತು. ಸಂಜೆ ಆದ ತಕ್ಷಣ ಕಾಫಿ ಮಾಡೋದು ನನ್ನ ಡೈಲಿ ರುಟೀನ್ ಅಂತಲೇ ಹೇಳ್ಬೋದು. ನಾನು ಮನೆಗೆ ಬರೋಷ್ಟೊತ್ತಿಗೆ, ಅಂದರೆ ರೆಗ್ಯುಲರಾಗಿ ಡ್ಯೂಟಿಯಿಂದ ಮನೆಗೆ ಬರೋಷ್ಟೊತ್ತಿಗೆ ಅಕ್ಕ ಎಲ್ಲ ಮಾಡಿರ್ತಾರೆ. ನನಗೋಸ್ಕರ ಎತ್ತಿಟ್ಟಿರ್ತಾರೆ 1 ಲೋಟ ಕಾಫಿನ. ನಾನು ಬಂದ ತಕ್ಷಣ ಬಿಸಿ ಮಾಡ್ಕೊಂಡು ಕುಡಿತೀನಿ ಅಷ್ಟೇ. ಇವತ್ತು ವೀಕ್ ಆಫ್ ಇರೋದ್ರಿಂದ ಆ ಕೆಲಸ ನನ್ನದೇ ಆಗಿತ್ತು. ಸೊ ಕಾಫಿ ಮಾಡ್ತಾಯಿದ್ದೀನಿ. ಮನೆಗೆ ದೊಡ್ಡಮ್ಮ ಮತ್ತು ಅಕ್ಕ ಎಲ್ಲರೂ ಬಂದಿದ್ದಾರೆ. ಸೊ ಅವರಿಗೂ ಸೇರಿಸಿ ಕಾಫಿ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು. ಸೊ ನಾನು ಆವಾಗಲೇ ಹೇಳಿದೆ ಗೋಲ್ಡಲ್ಲಿ ನಮ್ಮ ವ್ಯಕ್ತಿತ್ವನ ಅಳಿತಾರೆ ಅಂತ. ಏನಕ್ಕೆ ಹೇಳಿದೆ ಅಂದರೆ, ತುಂಬ ಸಿಚುವೇಶನ್ಸ್ನ ನಾವು ಆ ಥರ ಫೇಸ್ ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು ನಾನು ಆಫ್ಟರ್ ಮ್ಯಾರೇಜ್ ಲೈಫ್ ಬಗ್ಗೆ ಹೇಳ್ತಾ ಇದ್ದೀನಿ. ಜನ ನಮ್ಮ ಒಂದು ಲೈಫ್ ಸ್ಟೈಲ್ನ, ನಮ್ಮ ವ್ಯಕ್ತಿತ್ವನ ಅಳಿಯೋದು ಗೋಲ್ಡ್ನಲ್ಲೇ. ಅದರಲ್ಲೂ ನನ್ನ ಕಡೆಯವ್ರು ಇದ್ದಾರಲ್ಲ, ಸೊ ಹೇಳೋಕ್ಕೆ ತಿರ್ದು ಬಿಡಿ. ಸೊ ಆ ಒಂದು ನೋವಿಗೋಸ್ಕರ ಇಲ್ಲಿ ಹೇಳಬೇಕಾಯ್ತು. ಸೊ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಲೈಕ್ ಮಾಡಿ. ಇಷ್ಟ ಆಗಿದರೆ ದಯವಿಟ್ಟು ಇನ್ನೂ ಒಂದು ಸಲ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಒಂದು ಮುಂದಿನ ಜೀವನ ಇನ್ನೂ ಉತ್ತಮವಾಗಿ ಇರೋದಕ್ಕೆ ಹೆಲ್ಪ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ತಾ ಇದ್ದೀನಿ. ಬಾಯ್ ಬಾಯ್.